ಈ ಸೀಸನಲ್ಲಿ ಟಾಸ್ಕಲ್ಲಿ ಬೆಸ್ಟ್ ಅಂದರೆ ಅದು ಧನು ಮತ್ತು ರಾಶಿಕಾ ಅವರು. ಧನು ಅವರು ಆಲ್ರೆಡಿ 2 ಟೈಮ್ಸ್ ಕ್ಯಾಪ್ಟನ್ ಆದರೂ ಕೂಡ ರಾಶಿಕಾ ಅವ್ರಿಗೆ ಕೆಲವೊಮ್ಮೆ ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕ್ ಆಡೋಕ್ಕೆ ಅವಕಾಶ ಸಿಕ್ಕಿಲ್ಲ. ಇನ್ನು ಕೆಲವೊಮ್ಮೆ ಸಿಕ್ಕಿದ ಅವಕಾಶನ ಪಾಸಿಟಿವ್ ಆಗಿ ಉಪಯೋಗಿಸ್ಕೊಂಡಿಲ್ಲ. ಹೀಗಿರ್ಬೇಕಾದ್ರೆ ಈ ವಾರ ಅಂತೂ ಇಂತೂ ಕ್ಯಾಪ್ಟನ್ ಆಗಿದ್ದಾರೆ. ಸೂರಜ್ ಅವ್ರಿಗೆ ರಾಶಿಕಾ ಅವ್ರು ಕ್ಯಾಪ್ಟನ್ ಆಗಿರೋ ರೀತಿ ಬಗ್ಗೆ ಅಸಮಾಧಾನ ಇದೆ. ಆ್ಯಕ್ಚುಲ್ ಆಗಿ ಹೇಳ್ಬೇಕಂದ್ರೆ ಸೂರಜ್ ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕೇ ಆಡಂಗಿಲ್ಲ. ಯಾಕಂದ್ರೆ ಫಸ್ಟ್ ಬಜರ್ ಹೊತ್ತಿದ್ದು ರಜತ್ ಅವರು. ಆದರೆ ಚೈತ್ರ ಅವರು ಅಶ್ವಿನಿ ಅವ್ರಿಗೆ ಚಾನ್ಸ್ ಕೊಡ್ತಾರೆ. ಇಲ್ಲ ಅಂದಿದ್ರೆ ಅಶ್ವಿನಿ ಅಂಡ್ ಹೋಲ್ ಟೀಮ್ ಈ ಟಾಸ್ಕಿಂದ ಹೊರಗುಳಿಬೇಕಾಗ್ತಿತ್ತು. ಚೈತ್ರ ಅವರು ರಾಶಿಕಾ ಅವ್ರು ಕ್ಯಾಪ್ಟನ್ ಆಗಲಿ ಅಂತ ಡೆಲಿಬರೇಟ್ ಆಗಿ ಯಾವುದೇ ಎಫರ್ಟ್ ಹಾಕಿಲ್ಲ. ಆದರೆ ಅಶ್ವಿನಿ ಅವ್ರು ಕ್ಯಾಪ್ಟನ್ ಆಗಬಾರ್ದು ಅಂತ ಡೆಲಿಬರೇಟ್ ಎಫರ್ಟ್ಸ್ ಹಾಕಿದ್ದಾರೆ. ಲೈಕ್ ಅಶ್ವಿನಿ ಅವ್ರನ್ನ ಆಟಕ್ಕೆ ಫಸ್ಟ್ ಕಳಿಸೋದು. ಯಾಕಂದರೆ ಫಸ್ಟ್ ಹೋಗಿ ಅವರು ತಪ್ಪು ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ಎಲ್ಲ ಎಡ್ಜಲ್ಲಿರೋ ಬಾಲ್ಗಳನ್ನ ಸೆಂಟರ್ಗೆ ಹಾಕಿದ್ದು. ಇದನ್ನು ಅವರು ಬೇರೆಯವ್ರಿಗೆ ಮಾಡಲಿಲ್ಲ. ಈ ವಾರದ ಲಕ್ಕು ಸ್ಪಂದನ ಅವರಿಂದ, ಚೈತ್ರ ಅವರಿಂದ ರಾಶಿಕಾ ಅವ್ರಿಗೆ ಬಂದಿದೆ. ಯಾಕಂದರೆ ರಾಶಿಕಾ ಅವರು ಆ್ಯಕ್ಚುಲಿ ಈ ವಾರ ಏನೂ ಮಾಡಿಲ್ಲ. ಹೇರ್ ಕಲರ್ ಮಾಡಿಸ್ಕೊಳ್ಳಲ್ಲ ಅಂತ ಹೇಳಿದ್ರು, ಅದನ್ನು ಕಾವ್ಯ ಅವ್ರು ಮಾಡಿದ್ರು. ಟ್ಯಾಟೂನ ರಜತ್ ಅವ್ರು ಹಾಕಿಸ್ಕೊಂಡ್ರು. ಇಷ್ಟು ವಾರಗಳು ಏನೇನೋ ಮಾಡಿ ಕೂಡ ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕ್ ಆಡೋಕ್ಕಾಗ್ತಿರಲಿಲ್ಲ. ಈ ವಾರ ಏನೂ ಮಾಡದೆ ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕ್ ಆಡಿ ಕ್ಯಾಪ್ಟನ್ ಆಗಿದ್ದಾರೆ. ಕೆಲವೊಮ್ಮೆ ಹಾಗೆ ಲೈಫಲ್ಲಿ ನಾವು ಯಾವುದ್ರ ಹಿಂದೆ ಓಡ್ತಿರ್ತೀವೋ ಅದು ನಮ್ಮಿಂದ ದೂರ ಓಡ್ತಿರುತ್ತೆ. ಯಾವಾಗ ನಮ್ಮ ಪಾಡಿಗೆ ನಾವು ಸಮಾಧಾನವಾಗಿ ಕುತ್ಕೊತೀವೋ ಆವಾಗ ಅದೇ ನಮ್ಮ ಹತ್ರ ಬರುತ್ತೆ. ಇಲ್ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗ್ ನಾವೇ ಹೀರೋ ಆಗ್ಬೇಕು.